ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಸಾಫ್ಟಾಗಿ ಇಡ್ಲಿ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಟಿಪ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ, ಫಸ್ಟ್ ಟೈಮ್ ನೀವೇನಾದರೂ ಇಡ್ಲಿ ಮಾಡ್ತಾ ಇದ್ದೀರಂದರೆ ಮೆಜರ್ಮೆಂಟ್ನ ತಿಳ್ಕೊಂಡು ಟ್ರೈ ಮಾಡಿ. ಸೊ ರವೆ ಇಡ್ಲಿ ಮಾಡ್ತಾ ಇದ್ದೀರಂದರೆ 3 ಕಪ್ಪಷ್ಟು ರವೆ ಇಡ್ಲಿನ ಹಾಕಿದ್ರೆ 1 ಕಪ್ಪಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಬೇಕು. ಸೊ ಉದ್ದಿನಬೇಳೆನ ಒಂದು 5 ರಿಂದ 6 ಗಂಟೆ ಚೆನ್ನಾಗಿ ನೆನೆಸ್ಬಿಡಿ ಉದ್ದಿನಬೇಳೆನ. ಅದಾದಮೇಲೆ ಈವ್ನಿಂಗು ನೀವು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟು ರವೆ ಇರುತ್ತಲ್ವ, ಸೊ ರವೆನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಒನ್ ಅವರ್ ನೆನೆಸ್ಬಿಟ್ಟು ಆಮೇಲೆ ಉದ್ದಿನಬೇಳೆನ ಗ್ರೈಂಡ್ ಮಾಡ್ಕೊಂಡಿರೋ ಉದ್ದಿನಬೇಳೆನ ರವೆ ನೆನೆಸಿಟ್ಕೊಂಡಿರ್ತೀವಲ್ವ, ಸೊ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ನೈಟೆಲ್ಲ ಇದನ್ನು ಹಾಗೆ ಬಿಟ್ಬಿಡಿ. ಸೊ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಬೋದು. ಸೊ ಇದು ಮೆಜರ್ಮೆಂಟ್ ಆಯಿತು. ಇಡ್ಲಿ ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಿಟ್ಟನ್ನು, ಹಾಗೆ ನೀರು ಕೂಡ ಮಾಡ್ಕೊಳ್ಬಾರ್ದು. ಸೊ ಮೀಡಿಯಮಲ್ಲಿದ್ದರೆ ಗಟ್ಟಿ ಆಗಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ, ಇನ್ನೊಂದೇನಪ್ಪ ಅಂದರೆ ಇಡ್ಲಿನ ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಇಡ್ಲಿ ಬೇಯಿಸ್ಕೊಳ್ಬೇಕಂದ್ರೆ ನೀವು 10 ರಿಂದ 12 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು. ನೀವೇನಾದರೂ ಜಾಸ್ತಿ ಹೊತ್ತು ಬಿಟ್ಟರೂ ಕೂಡ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ. ಅಂದರೆ ಒಂದು 15 ಮಿನಿಟ್ಸ್ ಆ ಥರ ಬಿಟ್ಟರೂ ಕೂಡ ಇಡ್ಲಿ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಸೊ ಕರೆಕ್ಟ್ ಟೈಮ್ಗೆ ನೀವು ನೀಟಾಗಿ ತೆಗೆದುಬಿಟ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ, ಇಡ್ಲಿ ಪ್ಲೇಟ್ಗೆ ಈ ಥರ ಎಣ್ಣೆ ಹಚ್ಕೊಂಡು ಇಡ್ಲಿನ ಈ ಥರ ಹಾಕ್ಕೊಂಡು ಇಡ್ಲಿ ಹಿಟ್ಟಿರುತ್ತಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು 10 ರಿಂದ 12 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಇಡ್ಲಿ ರೆಡಿ ಆಗಿಬಿಡುತ್ತೆ. ಇಡ್ಲಿ ಜೊತೆ ನೀವು ಅಂದರೆ ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅವಲಕ್ಕಿನ ರುಬ್ಬಿಟ್ಟು ಹಾಕ್ಕೊಂಡ್ರೆ ಆವಾಗೂ ಕೂಡ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಮತ್ತು ಇಡ್ಲಿ ಹಿಟ್ಟನ್ನು ನೀವು ನೈಟೆಲ್ಲ ಚೆನ್ನಾಗಿ ಅದನ್ನು ನೆನೆಯೋಕ್ಕೆ ಬಿಡಬೇಕು. ಸೊ ಆವಾಗಲೇ ರುಬ್ಕೊಂಡು ಆವಾಗಲೇ ಇಡ್ಲಿ ಮಾಡೋಕ್ಕೆಲ್ಲ ಬರೋದಿಲ್ಲ. ಸೊ ಅದನ್ನು ಒಂದು ರಾತ್ರಿ ನೀವು ಹಿಟ್ಟನ್ನು ಹುಳಿ ಬರೋಕ್ಕೆ ಬಿಟ್ರೇ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ, ಈ ಥರ ಸ್ವಲ್ಪ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡು ಸಾಫ್ಟಾಗಿರೋ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು. ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಫುಲ್ ಒಂದು ವೀಡಿಯೋನ ಹಾಕಿದ್ದೀನಿ. ಸೊ ಲಿಂಕ್ ಬೇಕಂದರೆ ಕಮೆಂಟ್ ಹಾಕಿರಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಸೊ ಇಡ್ಲಿ ಪರ್ಫೆಕ್ಟಾಗಿರೋ ಇಡ್ಲಿನ ಯಾವ ರೀತಿ ಮಾಡೋದಂತ ಫುಲ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಬೇಕಂದರೆ. ಸೊ ಇಲ್ಲಿ ಜಸ್ಟ್ ನಾನು ಟಿಪ್ಸ್ನ ಮಾತ್ರ ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ಬೇಕಂದರೆ ಚಾನಲಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋದಲ್ಲಿ ನಾನು ಫಸ್ಟಿಂದ ಲಾಸ್ಟ್ವರೆಗೂ ಇಡ್ಲಿನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ಫುಲ್ಲು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದು. ಜಸ್ಟ್ ನಾನು ಈ ವಿಡಿಯೋದಲ್ಲಿ ಟಿಪ್ಸ್ ಮಾತ್ರ ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಸ್ಪೂನ್ನಿಂದ ಇಡ್ಲಿನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈ ಥರ ಇಡ್ಲಿ ಬ್ಯಾಟರ್ ಏನಾದರೂ ಚೆನ್ನಾಗಿದ್ದರೆ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ. ನೋಡಿ, ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ತೆಗಿಬೋದು. ಇಡ್ಲಿ ತುಂಬಾ ಸುಲಭವಾಗಿ ನಾವು ತೆಕ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಇಡ್ಲಿ ಮಾಡಿದರೆ ಸಾಫ್ಟ್ ಆಗುತ್ತೆ, ಇಡ್ಲಿ ಕೂಡ ಗಟ್ಟಿ ಆಗಲ್ಲ. ಇವಾಗ ನೋಡಿ, ಎಲ್ಲ ಇಡ್ಲಿನೂ ತೆಗೆದಿಟ್ಕೊಳ್ಳೋಣ. ಸೊ ಫಸ್ಟ್ ಇಡ್ಲಿ ಹಿಟ್ಟು ಹಾಕ್ಕೊಳ್ತೀರಲ್ವ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಇಡ್ಲಿ ನೋಡಿ ಈ ಥರ ಅಂಟ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ, ಸಾಫ್ಟಾಗಿ ಇರೋ ಇಡ್ಲಿ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ನ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.